ಆ, ಬ್ಯಾನರ್ ವಿಚಾರಕ್ಕೆ ಆರಂಭ ಆಗಿರ್ತಕ್ಕಂಥ ಗಲಾಟೆ ಓರ್ವ ಕಾರ್ಯಕರ್ತನ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಓರ್ವ ಕಾಂಗ್ರೆಸ್ ಕಾರ್ಯಕರ್ತಕ್ಕಂಥ ರಾಜಶೇಖರ್ ಅಮಾಯಕ ಕಾರ್ಯಕರ್ತ ಬಲಿಯಾಗಿರ್ತಕ್ಕಂಥದ್ದು. ಬಳ್ಳಾರಿಯ ರಾಜಕೀಯ ಸಂಘರ್ಷಕ್ಕೆ ಅಮಾಯಕ ಯುವಕ ಸಾವನ್ನಪ್ಪಿರ್ತಕ್ಕಂಥದ್ದು. ನಾವೀಗ ಅವರ ಕುಟುಂಬದ ಅವರ ಮನೆ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅವರು ಎಡಭಾಗದಲ್ಲಿರ್ತಕ್ಕಂಥದ್ದು ಏನಿದೆ ಇದು ಅವರ ತಾಯಿ. ಅಂದರೆ ತಾಯಿ ಒಂದು ಚಿಕ್ಕ ಒಂದು ಅಂಗಡಿ ಇಟ್ಕೊಂಡು ಜೀವನವನ್ನು ಕೂಡ ಮಾಡ್ತಾಯಿದ್ಲು. ಇಂಥ ಕುಟುಂಬ ಅಂದರೆ ಸಣ್ಣ ಚಿಕ್ಕ ಕುಟುಂಬ, ಕೂಲಿ ಕೆಲಸ ಮಾಡ್ತಾಯಿದ್ರು. ಸಣ್ಣ ಕುಟುಂಬ, ಪಕ್ಕದಲ್ಲಿರ್ತಕ್ಕಂಥದ್ದೇ ಇದು ಚಿಕ್ಕ ಮನೆ. ಒಟ್ಟು ತುಳಸಿ ಏನಿದ್ದಾರೆ, ತುಳಸಿಗೆ 4 ಜನ ಮಕ್ಕಳು ಕೂಡ. ಕಳೆದ 3-4 ವರ್ಷಗಳಿಂದ ಪತಿಯನ್ನು ಕೂಡ ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿರ್ತಕ್ಕಂಥ ಕುಟುಂಬ. ಇಬ್ಬರು ಸಹೋದರಿ ಕೂಡ ಮದುವೆ ಮಾಡಿರ್ತಕ್ಕಂಥದ್ದು. ಆದರೆ ರಾಜಶೇಖರ್ ರೆಡ್ಡಿ ಮತ್ತು ಈಶ್ವರ್ ರೆಡ್ಡಿ ಅವರಿಗೆ ಇನ್ನೂ ಕೂಡ ಮದುವೆ ಕೂಡ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ತಾಯಿ ಅಂದರೆ ಒಂದು ಚಿಕ್ಕ ಡಬ್ಬೆ ಅಂಗಡಿ ಇಟ್ಕೊಂಡು ತನ್ನ ಮಕ್ಕಳನ್ನು ಕೂಡ ಸಾಕ್ತಾಯಿದ್ಲು. ಮಕ್ಕಳು ಕೂಡ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡಿ ಜೀವನವನ್ನು ಸಾಗಿಸ್ತಾಯಿದ್ರು. ಪಕ್ಕದಲ್ಲಿರ್ತಕ್ಕಂಥದ್ದೇ ಕೂಡ ಒಂದು ಚಿಕ್ಕ ಮನೆ. ಇದು ಬಳ್ಳಾರಿ ನಗರದ ಹುಸೇನ್ ನಗರದಲ್ಲಿರ್ತಕ್ಕಂಥ ನಿವಾಸ. ಈ ರೀತಿಯಾದಂಥ ಕಡು ಬಡತನದಲ್ಲೇ ಒಂದು ಜೀವನ ಸಾಗಿಸ್ತಕ್ಕಂಥ ಕುಟುಂಬ. ಆದರೆ ರಾಜಕೀಯ ಸಂಘರ್ಷ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಇಲ್ಲಿ ರಾಜಕೀಯ ಸಂಘರ್ಷಕ್ಕೆ ಅಮಾಯಕ ಯುವಕ ಬಲಿಯಾಗಿರ್ತಕ್ಕಂಥದ್ದು. ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇಷ್ಟು ಕಷ್ಟದಲ್ಲಿರ್ತಕ್ಕಂಥ ಕುಟುಂಬ ಏನಿದೆ ಇವತ್ತು ರಾಜಕೀಯ ಪಕ್ಷಗಳ ಒಂದು ರಾಜಕೀಯ ಸಂಘರ್ಷಕ್ಕೆ ಬಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಒಂದು ರೀತಿಯಲ್ಲಿ ದುಃಖದಲ್ಲಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಏನು ಮೃತ ಆಗಿರ್ತಕ್ಕಂಥ ರಾಜಶೇಖರ್ ಅವರ ಸಹೋದರ ಈಶ್ವರ್ ರೆಡ್ಡಿ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಇಡೀ ಘಟನೆ ನಿನ್ನೆ ಅಂದು ಕೂಡ ನೋಡಿದ್ರೆ ಏನೇನಾಯಿತು ಅಂತ ಈಗ ಏನು ಹೇಳ್ತೀರಿ ಸರ್? ಏನು ಬೆಳಗ್ಗೆ ಸರ್, ನಮ್ಮ ಪ್ರಾಣ ಹೋಗ್ಮೇಲೆ ಏನಂತ ಹೇಳ್ಬೇಕು ಹೇಳ್ರಿ ಸರ್. ಊಟ ಮಾಡಿಲ್ಲ ಸರ್, ನಮ್ಮ ಮನೆಗೆ ಯಾರ್ಯಾರು ಒಬ್ಬನೇ ಸರ್, ದುಡ್ಡೋನು ಯಾರಿಲ್ಲ ಸರ್. ನಮಗೆ ಚಿನ್ನ ಒಂದು ಡಬ್ಬಂಗಡಿ ಇಟ್ಕೊಂಡು ಬದುಕಾಕತ್ತೀವಿ ಸರ್. ಹಿಂಗೆ ಆಗ್ಬೋದು ಸರ್. ನಮ್ಮ ಅಣ್ಣಗೆ ಎಷ್ಟು ಜನ ಇದ್ರಿ ಮನೇಲಿ? ಎಷ್ಟು ಜನ ಮಕ್ಕಳು ನಿಮ್ಮ ತಾಯಿಗೆ? ಸರ್, ನಮ್ಮ ತಾಯಿಗೆ 2 ಮಕ್ಕಳು ಸರ್, 2 ಅಕ್ಕೋರು ಸರ್. 2 ಹೆಣ್ಮಕ್ಳು, 2 ಗಂಡು ಮಕ್ಕಳು ಸರ್. 2 ಹೆಣ್ಮಕ್ಳಿಗೆ ಮದುವೆ ಆಗೋದು ಸರ್. ನಮ್ಮ ಅಣ್ಣಗೆ ನನಗೊಂದು ಆಗಿಲ್ಲ ಸರ್. ಮನೆಗೆ 3 ಇರ್ತೀವಿ ಸರ್. ನಾನು, ನಮ್ಮ ಅಣ್ಣ ಸರ್, ಅಷ್ಟೇ ಸರ್. ಏನು ಮಾಡ್ತಾಯಿದ್ರು ರಾಜಶೇಖರ್ ಅವ್ರು? ಏನು ಓದ್ಕೊಂಡಿದ್ರು? ಏನು ಕೆಲಸ ಮಾಡ್ತಿದ್ರು? ಕೆಲಸ ಮಾಡ್ತಿದ್ದೆ ಸರ್. ಜಿಂದಲ್ ಕೆಲಸ ಓದ್ತಿದ್ರು. ಅಂಗಡಿ ನಾವು ಇಬ್ಬರು ನೋಡ್ಕೊಂತಿದ್ವಿ ಸರ್. ಏನು ಜಿಂದಾಲ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸಕ್ಕೆ ಸೇರಿದ್ರೆ? ಇಲ್ಲ ಸರ್, ಸೂಪರ್ವೈಸ್ ಮಾಡ್ತಿದ್ದಾರೆ ಸರ್. ಹೌದಾ ಸರ್. ಎಷ್ಟು ವರ್ಷಗಳಿಂದ ಜಿಂದಾಲಲ್ಲಿ ಕೆಲಸ ಮಾಡ್ತಾಯಿದ್ರು? ಒಂದು 2.5-3 ವರ್ಷದಿಂದ ಸರ್, ಅಷ್ಟೇ ಸರ್. ಏನು ಓದಿದ್ರು? ಏನು ಸ್ಟಡಿ ಏನು ಮಾಡಿದ್ರು? ನೀವು SLC ಓದಿದೆ ಸರ್. ಅಷ್ಟೇ ಸರ್. ಇಡೀ ಕುಟುಂಬಕ್ಕೆ ನಿಮ್ಮ ಅಣ್ಣನೇ ಇದಾಗಿದ್ದರು, ಯಾಕೆಂದ್ರೆ ಅವರು ದುಡ್ಡದಲ್ಲೇ ನೀವು ಜೀವನ ಮಾಡ್ಬೇಕಂತ ಪರಿಸ್ಥಿತಿ. ಅವ್ರು ದುಡ್ದಾಗೆ ನಾವು ಜೀವನ ಪರಿಸ್ಥಿತಿಯಾಗಿ ಹೋಗಿದ್ದೀವಿ ಸರ್. ನಮ್ಮ ಅಣ್ಣನೇ ಇಲ್ಲ ಸರ್, ದುಡ್ಡೋರು ಯಾರಿಲ್ಲ ಸರ್ ಮನೆಗೆ. ಈಗ ನಿಮ್ಮ ತಂದೆಯವರು ಎಷ್ಟು ವರ್ಷಗಳಿಂದ ಡೆತ್ ಆಗಿದ್ರು ಸರ್? 4.5 ವರ್ಷ 5 ವರ್ಷ ಒಳಗೆ ಡೆತ್ ಆಗಿದೆ ಸರ್. ಏನಾಗಿತ್ತು ನಿಮ್ಮ ತಂದೆಯವರಿಗೆ? ತಂದೆಯವ್ರಿಗೆ ಸ್ಟೋವ್ ಕೊಡಿಸಿ ಸರ್. ನಮ್ಮ ತಂದೆಯವ್ರಿಗೆ ಸ್ಟೋವ್ ಕೊಡೋದು ಸರ್. ನಿಮ್ಮ ತಂದೆಯವ್ರು ಏನು ಕೆಲಸ ಮಾಡ್ತಿದ್ರು? ನಮ್ಮ ತಂದೆಯವ್ರು ಸರ್, ನಮ್ಮದು ಫಸ್ಟ್ MG ಹತ್ರ ಹೋಟ್ಲಿತ್ತು ಸರ್. ನಮ್ಮದು MG ಸರ್ಗಳ ಹತ್ರ ಹೋಟ್ಲಿತ್ತು ಸರ್ ನಮ್ಮದು. ಆ ಹೋಟ್ಲಿಂಚ ಹಿಂಗಾಗ್ಬಿಟ್ಟು ಸರ್, ಆವಾಗ್ಲಿಂಚ ಹೋಟ್ಲಿ ಇಟ್ಟಿಲ್ಲ ಸರ್. ನಿಮ್ಮ ತಂದೆಯವರು ಯಾವುದಾದ್ರು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ರು? ಯಾವುದೋ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಕಾರ್ಯಕರ್ತರಾಗಿದ್ರು? ಫಸ್ಟು ನಮ್ಮಪ್ಪ BJPನಾಗ ಮಾಡ್ತಿದ್ದ ಸರ್. ಒಬ್ಬ BJPನಾಗ ಮಾಡ್ತಿದ್ದೆ ಸರ್. ಆಮೇಲೆ ನಾವೇನ ಕಾಂಗ್ರೆಸ್ನಾಗ ಸಪೋರ್ಟ್ ಮಾಡಿದ್ವಿ ಸರ್. ಈಗ ನಿಮ್ಮ ಅಣ್ಣ ರಾಜಶೇಖರ್ ಏನಾದರೆ ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇದ್ರು? 4 ವರ್ಷ ಸರ್. 4-5 ವರ್ಷದಿಂದ ಕಾಂಗ್ರೆಸ್ನಾಗಿದ್ದಾರೆ. ಇಲ್ಲ, ಕಾರ್ಪೊರೇಷನ್ಗಿದ್ದಾರೆ ಸರ್. ಈಗ ಇನ್ಸಿಡೆಂಟ್ ಆಯಿತು, ಘಟನೆ ಆಯಿತು, ಯಾವುದೋ ಒಂದು ರಾಜಕೀಯ ಗಲಾಟೆಗೆ ನಿಮ್ಮ ಅಣ್ಣನ ಕಳ್ಕೊಂಡ್ರಿ. ಏನು ಹೇಳ್ತೀರಿ? ಏನು ತನಿಖೆ ಆಗ್ಬೇಕಂತೀರಿ? ನಮ್ಮ ಅಣ್ಣಗಾದ್ರೆ ನ್ಯಾಯ ಸಿಗಬೇಕು ಸರ್. ಪಕ್ಕ ಹಿಂಗಾಗಿದ್ದಲ್ಲ ಸರ್. ಅವ್ರ ಮಂತಗಾಗಿದ್ದಲ್ಲ ಎಲ್ಲ. ಅವ್ರು ಗಾಂಧಿ ರೆಡ್ಡಿ ಮನೆ ಮುಂದೆ, ಶ್ರೀರಾಮುಲು ಮನೆ ಮುಂದೆ ಯಾರು ಏನು ಮಾಡಿದಾರ ಅಂತ ನಮಗೆ ಅದೆಲ್ಲ ನ್ಯಾಯ ಸಿಗಬೇಕು ಸರ್ ನಮಗೆ. ಈಗ ನೀವೇ ದೂರು ಕೊಟ್ಟಿದ್ದು, ಸ್ಟೇಷನ್ಗೆ ನೀವೇ ದೂರು ಕೊಟ್ಟಿದ್ದು. ಏನಂತ ದೂರು ಕೊಟ್ಟಿದ್ರಿ? ಏನು ದೂರು ಕೊಟ್ಟಿಲ್ಲ ಸರ್. ಹಿಂಗಂತ ಹೋಗಿ ಮಾತಾಡಿ ಅವ್ರ ಮನೆ ಮುಂದೆ ಆಗಿದ್ದು. ಅವ್ರ ಮನೆ ಮುಂದೆ ಅಲ್ಲಿ ಎಲ್ಲ ಗಿಲ್ಲುಗಳೆಲ್ಲ ಹಾಕಿದ್ದು ಅವ್ರ ಮನೆ ಮುಂದೆ. ಅವ್ರ ಮೇಲೆ ಕೇಸ್ ಇಟ್ಟು ಸರ್. ಈಗ ಇದು ನಿನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಗಿದೆ. ಅದರಲ್ಲಿ ಪ್ರೈವೇಟ್ ಗನ್ ಬಳಕೆ ಆಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕೂಡ ಬಂದಿದೆ. ಏನು ಹೇಳ್ತಾರೆ ಅದ್ರ ಬಗ್ಗೆ? ಅದು ನನಗೆ ಏನಂತ ಅದನ್ನ ಗೊತ್ತಿಲ್ಲ ಸರ್. ಬೆಂಗಳೂರಿಗೆ ಹೋಗುತ್ತೆ, ಅದು ಬೆಂಗಳೂರಿಗೆ ಹೋಗಿನ ಬರಬೇಕಂತ ಹೇಳಿದ್ದಾರೆ ಸರ್, ಅಷ್ಟೇ ಸರ್. ಈಗ ನಿಮ್ಮ ನ್ಯಾಯ ಯಾವ ರೀತಿಯಾಗಿ ಬೇಕು? ಈಗ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರ್ತಾ ಇದ್ದಾರೆ, ಕಾಂಗ್ರೆಸ್ ನಿಯೋಗ ಕೂಡ ಇಲ್ಲಿಗೆ ಬರ್ತಾ ಇದೆ.
ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಇದ್ದಾರೆ, ನಿನ್ನ ಶಾಸಕರು ಕೂಡ ಭೇಟಿ ಕೊಟ್ಟಿದ್ರು. ನಮ್ಗೆ ಹೋಗಿ ಇವರೆಲ್ಲ ನಮಗೆ ಇವಾಗ ನ್ಯಾಯ ಮಾಡ್ತಾರೆ ಸರ್. ನಮಗೆ ವಿಕ್ಕಿ ಅಣ್ಣವರು, ಭರತ್ ಸರ್ ಅವರು, ನಾಗೇಂದ್ರ ಅಣ್ಣವರು, ನಮ್ಮ ಗಣೇಶ್ ಸರ್ ಅವರು ಎಲ್ಲ ನಮಗೆ ನ್ಯಾಯ ಮಾಡ್ಬೇಕು ಸರ್ ನಮಗೆ. ಈಗ ಅಂದರೆ ಈಗ ಯಾವುದೋ ಈಗ ಇನ್ಸಿಡೆಂಟಿಗೆ ನಿಮ್ಮಣ್ಣ ಬಲಿಯಾಗಿದ್ದು ಅನಿಸ್ತದೆ ಹೆಂಗೆ? ಯಾವುದೋ ಇನ್ಸಿಡೆಂಟ್, ಯಾವುದೋ ಒಂದು ಘಟನೆಗೆ ಹೋಗಿ ನಿಮ್ಮಣ್ಣ ಸಾವಿಗೆ ಕಾರಣ ಆಯ್ತಾ ಹೆಂಗೆ? ಅದು ಏನಂತ ಏನು ಹೇಳ್ಬೇಕು ಸರ್, ಅಲ್ಲಿ ಏನಾಗಿದೆ ಏನಿಲ್ಲ ಅಂತ. ನಾನೊಂದು ಲೈವ್ ಇದ್ರೆ ಗೊತ್ತಾಗ್ತಿದ್ದಲ್ಲ ಸರ್, ನಾನೆಲ್ಲ ಇದ್ದೆ ಸರ್. ನಾನು ಆಮೇಲೆ ಹಿಂಗೆ ಬುಲೆಟ್ ಬಿದ್ದೈತಂತ ಫೋನ್ ಮಾಡಿದ್ರೆ ಒಬ್ಬನಾಗ ಹೋಗಿನಿ ಸರ್ ನಾನು. ಅದ್ರ ಜೊತೆಗೆ ಸ್ಥಳೀಯ ಕಾರ್ಪೊರೇಟರ್ ಕೂಡ ಇದ್ದಾರೆ, ಅವ್ರನ್ನೇ ಕೇಳ್ತೀನಿ. ಸರ್, ಇಡೀ ಘಟನೆ ಆಯಿತು, ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು. ಹೌದು ಸರ್, ಇದು ಆಗಬಾರ್ದಿತ್ತು ಸರ್, ಇದಾಗಿದೆ. ಬೆಳೆ ಹುಡುಗ ಸರ್, ಈ ಭಾಗದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಲ್ಲಿ ಓಡಾಡ್ತಿದ್ದ. ಇಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಮಾಡ್ತಿದ್ದ. ಗಣಪತಿ ಹಬ್ಬ ಆದಮೇಲೆ 1,000-2,000 ಜನಕ್ಕೆಲ್ಲ ಊಟದ ಅರೇಂಜ್ ಮಾಡ್ತಿದ್ರು. ಮತ್ತು ಯಾರದೇ ಸಮಸ್ಯೆ ಇರಲಿ, ಇನ್ನೊಬ್ರು ಹುಡುಗರದ್ದು ಅವ್ರ ಫ್ರೆಂಡ್ಸ್ ಇದ್ದರೂ ಕೂಡ ಯಾರ್ದಿದ್ರು ಕೂಡ ಹಿಂಗೈತಣ ಅಂತ ಫೋನ್ ಮಾಡಿ ಯಾವತ್ತು ಹೇಳಿ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದ ಸರ್. ಆ್ಯಕ್ಟಿವ್ ಹುಡುಗ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದೆ ಹೆಂಗೆ ಸರ್? ಹೌದು ಸರ್, ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದ ಸರ್. ಅಂದರೆ ಕಂಟಿನ್ಯೂಸ್ ಅಲ್ಲ ಸರ್, ಆ್ಯಕ್ಟಿವ್ ಆಗಿ ಏನು ಇದ್ದರೂ ಕೂಡ ಪ್ರತಿ ಎಲೆಕ್ಷನಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದ ಸರ್. ನಮ್ಮ ಕಾರ್ಪೊರೇಷನ್ ಎಲೆಕ್ಷನಿಂದ ಅಲ್ಲಿವರೆಗೆ ಇವರೆಲ್ಲ BJPಯಲ್ಲಿ ಇದ್ದರು. ನನ್ನ ಕಾರ್ಪೊರೇಷನ್ ಎಲೆಕ್ಷನಿಂದ ಇವರೆಲ್ಲ ಕಾಂಗ್ರೆಸ್ಸಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ರು ಸರ್. ಯಾವ ರೀತಿಯಾಗಿ ನ್ಯಾಯ ಸಿಗಬೇಕಂತ ಒತ್ತಾಯ ಮಾಡ್ತೀರಿ ಸರ್? ಖಚಿತವಾಗಿ ಇವರಿಗೆ ನ್ಯಾಯ ಸಿಗಬೇಕಂತ ನಾವು ಈಗಾಗಲೇ ನಮ್ಮೆಲ್ಲ ನಾಯಕರಿಗೆ ಹೇಳಿದ್ದೀವಿ. ನಮ್ಮ ನಾಯಕರೆಲ್ಲರೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ನಾಗೇಂದ್ರ ಅಣ್ಣ ಅವರು, ನಾಸಿರ್ ಹುಸೇನ್ ಅವರು ಮತ್ತು ಗಣೇಶ್ ಅಣ್ಣವರು, ಈಗ ಜಮೀರ್ ಸಾರ್ ಅವರು ಕೂಡ ಸಾಯಂಕಾಲ ಬರ್ತಿದ್ದಾರಂತೆ. ನಮ್ಮ ಒಂದು ಟೀಮ್ ಕಾಂಗ್ರೆಸ್ ಪಕ್ಷದಿಂದ ಒಂದು 5 ಜನ ಟೀಮ್ ಕೂಡ ಮಾಡಿದ್ದಾರೆ. ಅವರು ಕೂಡ ಬಂದು ನಾವು ಇವ್ರ ಪರವಾಗಿ ನಿಂತು ನಮ್ಮ ತಮ್ಮ ಇದ್ದಂಗೆ ಸರ್ ಹುಡುಗ, ನಮಗೆಲ್ಲ ಎಲೆಕ್ಷನ್ ಮಾಡಿದ್ದಾನೆ. ಅವ್ರ ಪರವಾಗಿ ನಿಂತು ನಮ್ಮ ಹೈಕಮಾಂಡ್ ಕೂಡ ನಾವು ಕೇಳಿ ಇವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ ಸರ್. ಇವನಿಗೆ ಒಂದು ಜಾಬ್ ಸಿಗಬೇಕು. ಇವ್ರ ಅಕ್ಕ ಕೂಡ ಗಂಡ ಕಳ್ಕೊಂಡಿದ್ದಾರೆ. ಇವರ ತಂದೆ ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಇವರು ಮನೆಯಲ್ಲಿ 3 ಸಾವಾಗಿದೆ ಸರ್, ಸತತ ಒಂದು 3 ವರ್ಷದಿಂದ. ಅದಕ್ಕೆ ಇವ್ರ ತಮ್ಮನಿಗೆ, ಇವ್ರ ಅಕ್ಕ ಅವ್ರಿಗೆ ಕೂಡ ಜಾಬ್ ಸಿಗಬೇಕಂತ ನಮ್ಮದು ಒತ್ತಾಯ ಇದೆ ಸರ್. ಅದೇ ರೀತಿ ಇವ್ರಿಗೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಕೊಡ್ಬೇಕಂತ ನಾನು ಅವ್ರನ್ನ ಕೇಳ್ತೀನಿ ಸರ್. ಇದಿಷ್ಟು ಸ್ಥಳೀಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವಿವೇಕ್ ಅವರು. ಅದರ ಜೊತೆಗೆ ಮೊನ್ನೆ ಏನು ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥ ರಾಜಶೇಖರ್ ಅವರ ತಮ್ಮ ಈಶ್ವರ ರೆಡ್ಡಿ ಹೇಳ್ತಕ್ಕಂಥದ್ದು. ಯಾಕಂತಂದರೆ ಇಡೀ ಒಂದು ಚಿಕ್ಕ ಕುಟುಂಬ, ತಾಯಿ ಚಿಕ್ಕ ಒಂದು ಡಬ್ಬಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ರೆ, ರಾಜಶೇಖರ್ ಏನಿದೆ ಜಿಂದನಲ್ಲಿ ಕೂಡ ಒಂದು ಸೂಪರ್ವೈಸರ್ ಆಗಿ ಕೆಲಸ ಕೂಡ ಮಾಡ್ತಿದ್ದ. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ರಾಜಶೇಖರ್ನ ಕಳೆದುಕೊಂಡು ಇಡೀ ಕುಟುಂಬ ಒಂದು ರೀತಿಯಲ್ಲಿ ಕಣ್ಣೀರಾಗ್ತಾ ಇದೆ. ಆದರೆ ಅವರಿಗೆ ಒಂದೇ ಕೇಳ್ತಕ್ಕಂಥದ್ದು, ಈ ಘಟನೆಗೆ ಕಾರಣ ಆದವರಿಗೆ ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ್ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.